ನಮ್ಮ ಕಾರ್ಯಕ್ರಮದ ಗೆಸ್ಟ್ ಆಗಿರುವಂತಹ ಸಿರಿಧಾನ್ಯದ ಆಹಾರ ಉದ್ಯಮಿ, ಆಹಾರ ತಜ್ಞರು ಹಾಗೆ ಆರೋಗ್ಯ ತಜ್ಞರು ಆಗಿರುವಂತಹ ವಂದೇ ಮಾತರಂನ ಹೋಟೆಲ್ ಮಾಲೀಕರು ನಾಗೇಶ್ ಅವ್ರನ್ನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತ ಮಾಡೋಣ. ಸರ್, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಮಸ್ತೆ ಸರ್, ಸಿರಿಧಾನ್ಯದ ಬಗ್ಗೆ ನೀವು ಸಾಕಷ್ಟು ಇನ್ಫಾರ್ಮೇಷನ್ಸ್ನ ಕೊಡ್ತಾ ಇದ್ದೀರಾ. ಈಗಾಗಲೇ ಇದನ್ನು ಎಪಿಸೋಡ್ಸ್ ನೋಡಿರೋರೆಲ್ಲ ಹೇಳ್ತಾ ಇದ್ದಾರೆ, ನಾನು ಇದನ್ನು ಫಾಲೋ ಮಾಡ್ತೀನಿ. ಅಂದರೆ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗ್ತಾ ಇದೆ ಜನರಲ್ಲಿ. ನನಗೆ ಎಲ್ಲಿ ಸಿಗುತ್ತೆ ಹೇಳು, ಎಲ್ಲಿ ತೊಗೋಬೇಕು ಈ ಪದಾರ್ಥಗಳನ್ನ ಅಂತ ಹೇಳ್ತಾ ಇದ್ದಾರೆ. ಸ್ವಲ್ಪ ನೀವು ಆ ಇನ್ಫಾರ್ಮೇಷನ್ನ ನಮ್ಮ ಜನರಿಗೆ ಕೊಡಿ ಸರ್. ಖಂಡಿತ ಕೊಡೋಣಮ್ಮ. ಈ ಸಿರಿಧಾನ್ಯಗಳ ಬಗ್ಗೆ ಇದೇನು ಹೊಸ ವಿಷಯ ಅಲ್ಲ. ಸಾವಿರಾರು ವರ್ಷಗಳಿಂದ ತಲತಲಾಂತರದಿಂದ ಉಪಯೋಗಿಸ್ತಿರೋಂಥ ಪದಾರ್ಥ. ಇದು ಪ್ರತಿ ಎಪಿಸೋಡಲ್ಲೂ ಹೇಳ್ತಾ ಇದ್ದೀನಿ. ಬಟ್ ಈ ಒಂದು ಮಿಸ್ಸಿಂಗ್ ಲಿಂಕ್ಸ್ ಏನಾಗಿದ್ದಾವೆ, ಇದನ್ನ ನಾವು ಜೊತೆಲಿ ಜೋಡಿಸ್ಬೇಕು ಅನ್ನೋದೇ ಈ ಕಾರ್ಯಕ್ರಮದ ಉದ್ದೇಶ. ಹೌದು ಹೌದು ಸರ್. ಹಾಗಾದ್ರೆ ಅದನ್ನ ಮಾತಾಡ್ತಾ ಹಾಗಾದ್ರೆ ಒಂದು ಒಳ್ಳೆ ಫುಡ್ ನ ತಯಾರಿ ಮಾಡೋಣ. ಏನ್ ಹೇಳ್ಕೊಡ್ತಾ ಇದ್ದೀರಾ ಸರ್ ಇವತ್ತು? ಇದು ಸಾಮೆ ಸಂಪ್ಲಿ. ಓಕೆ, ಸಾಮೆ ಸಂಪ್ಲಿಗೆ ಯಾವ್ಯಾವ ಪದಾರ್ಥಗಳು ಬೇಕು? ಸಾಮೆ ಅಕ್ಕಿ ಸಂಪ್ಲಿ ಬೇಕಾಗೋ ಪದಾರ್ಥಗಳು: ಸಾಮೆ ಅಕ್ಕಿ, ತೆಂಗಿನ ಹಾಲು, ಏಲಕ್ಕಿ, ಲವಂಗ ಮತ್ತು ನಾಟಿ ಬೆಲ್ಲ. ಸರಿ ಸರ್, ಹಾಗಾದ್ರೆ ಪ್ರಾರಂಭ ಮಾಡೋಣ. ಖಂಡಿತ. ಮೊದಲಿಗೆ ಏನ್ ಮಾಡಬೇಕು? ಒಲೆ ಹಚ್ಕೊಳ್ಳೋಣ. ಓಕೆ. ಸೊ ಒಲೆ ಮೇಲೆ ಪಾತ್ರೆ ಇಡುವ. ಸೊ ಇದಕ್ಕೆ ಒಂದು ಪ್ರಮಾಣ ನಾವು ಸಿರಿಧಾನ್ಯಗಳನ್ನ ತಗೋಬೇಕಾಗುತ್ತೆ. ಓಕೆ. ಒಂದು ಪ್ರಮಾಣ ಸಿರಿಧಾನ್ಯ ತಗೊಂಡು ಇದಕ್ಕೆ ಹಾಕೊಂಡು ನೀರು ತಗೊಳ್ಳಿ. ಸುಮಾರು 10 ಪ್ರಮಾಣದಷ್ಟು ನೀರು. ಓಕೆ, ಒಂದು ಪ್ರಮಾಣ ಸಾಮೆ ಅಕ್ಕಿಗೆ 10 ಪ್ರಮಾಣದಷ್ಟು ನೀರು ಹಾಕಬೇಕು. ಓಕೆ, ಅಂದ್ರೆ ಸುಮಾರೇ ಆಗುತ್ತೆ ಅಲ್ಲ ನಮಗೆ. ಹಾಗಾದ್ರೆ 10 ಜನ ಕುಡಿಬಹುದು. 10 ಜನ ಆರಾಮಾಗಿ. ಅಂದ್ರೆ ಒಂದು ದೊಡ್ಡ ಲೋಟದಲ್ಲಿ ಹಾಕೋ ಸಾಮೆ ಅಕ್ಕಿ ಇದೊಂದು 5-6 ಜನಕ್ಕೆ ಆಗುತ್ತೆ. ಬಟ್ ಅಕ್ಕಿನ ತೊಳೆದು ಉಪಯೋಗಿಸೋದು ಬಹಳ ಒಳ್ಳೇದು. ಓಕೆ. 3. ಅಂದ್ರೆ ಇದನ್ನ ಪಾಯಸ ಅಂತ ಹೇಳ್ಬೋದಾ? ಪಾಯಸದ ತರ. ಪಾಯಸದಲ್ಲಿ ನಿಮ್ಗೆ ಪಾಯಸ ಗಟ್ಟಿ ಬರುತ್ತೆ, ಇದನ್ನ ನೀರಾಗಿ ಬರುತ್ತೆ. ತುಂಬಾ ಶಕ್ತಿ ಕೊಡುವಂತಹ ಒಂದು ಪದಾರ್ಥ. ಹಾಲು ಇದೆಲ್ಲ ಒಂದು ಒಳ್ಳೆ ಕಾಂಬಿನೇಷನ್. ಓಕೆ ಓಕೆ. 8. ಸೊ 8, 9 ಇದನ್ನ ಹಾಕೋಣ. ತೆಂಗಿನ ಹಾಲು ಒಂದು ಹಾಕ್ತಿವಲ್ಲ, ಹಾಗಾಗಿ 10 ಪ್ರಮಾಣಕ್ಕೆ ಇದಾಗುತ್ತೆ. ಸರಿ ಸರಿ. ಓಕೆ ಓಕೆ. ಇದು ಇವಾಗ ಆಗ್ಬೇಕು. ಎಷ್ಟೊತ್ತು ಬೇಕು ಇದು ಸರ್? ತೊಳೆದು ಈಗ ಇದು ಪ್ರಮಾಣ ಹಾಕಿ ಇಟ್ಟಿದ್ದೇವೆ. ಇದು ಚೆನ್ನಾಗಿ ಬೇಯಬೇಕು. ಬೆಂದ್ಮೇಲೆ ಇದಕ್ಕೆ ಬೆಲ್ಲ, ಯಾಲಕ್ಕಿ, ಲವಂಗನ ಪುಡಿ ಮಾಡಿ ಕ್ರಶ್ ಮಾಡಿ ಹಾಕ್ಬೇಕು. ಇದು ತುಂಬಾ ಸಿಂಪಲ್ ರೆಸಿಪಿ, ಆದ್ರೆ ಇದರ ಒಂದು ಉಪಯೋಗ ಇದೆಯಲ್ಲ ಅದ್ಭುತ. ಯಾಕೆಂದ್ರೆ ಇವತ್ತು ಅತಿಥಿಗಳು, ಅಭ್ಯಾಗಂತರು ಮನೆಗೆ ಬರ್ತಾರೆ. ಅವಾಗ ನಾವು ಈ ತರದ ಪಾನೀಯ ಕೊಟ್ಟಾಗ ಅವ್ರಿಗೆ ದಡಿವಾರಿಸ್ಕೊಳ್ಳಿಕ್ಕೂ ಅನುಕೂಲ ಆಗುತ್ತೆ. ಮನೆಯಲ್ಲಿ ಮಕ್ಕಳಿರ್ಬೋದು ಅಥವಾ ಯಾರೇ ಒಂದು ಫ್ಯಾಮಿಲಿ ಮೆಂಬರ್ಸ್ ಹೊರಗಿಂದ ಬಂದಾಗ ಅವ್ರಿಗೆ ಈ ತರದ ಒಂದು ಪೇಯಗಳು ಕೊಟ್ಟಾಗ, ಪೇಯ ಅನ್ನೋದಕ್ಕಿಂತ ಇದು ಪಾನೀಯ ಬಹಳ ಉಪಯೋಗ ಆಗುತ್ತೆ. ಅಂದ್ರೆ ಹೆಲ್ದಿ ಡ್ರಿಂಕ್ಸ್ ಇದು. ಸುಮ್ಮನೆ ನಾವು ಈ ಸಾಫ್ಟ್ ಡ್ರಿಂಕ್ಸ್ ಎಲ್ಲ ಬರುತ್ತಲ್ಲ, ಅದು ಕೊಡೋದಕ್ಕಿಂತ ಮನೇಲಿ ಇದನ್ನೇ ತಯಾರಿ ಮಾಡ್ಕೊಂಡು ಕೊಡ್ಬೋದು. ಸಾಫ್ಟ್ ಡ್ರಿಂಕ್ ಗಳಲ್ಲಿ ಸುಮಾರು 15-20 ತರದ ಕೆಮಿಕಲ್ಸ್, ವಿಷಕಾರಕ ಕೆಮಿಕಲ್ಸ್ ಹಾಕ್ತಾರೆ. ಸೊ ಅದರಿಂದ ಅನಾರೋಗ್ಯ ಗ್ಯಾರಂಟಿ ಕಟ್ಟಿಟ್ಟ ಬುತ್ತಿ. ಬಟ್ ಇದು ದೇಸಿ ಪಾನೀಯಗಳು. ಈ ಪಾನೀಯಗಳು ತಗೊಳ್ಳೋದ್ರಿಂದ ನಮ್ಮ ಒಂದು ಪದಾರ್ಥಗಳನ್ನ ನಾವು ಉಪಯೋಗಿಸಿ ನಮ್ಗೆ ಆರೋಗ್ಯನೂ ಪಡೆಯಬಹುದು. ಯಾಕಂದ್ರೆ ಇದನ್ನೆಲ್ಲ ಬೆಳೆಯೋದು ನಮ್ಮ ರೈತರಲ್ವಾ. ಹೌದು ಸರ್, ಹೌದು. ಹಾಗಾಗಿ ನಾವು ಯಾವುದೇ ಒಂದು ಉಪಯೋಗಿಸುವ ಪದಾರ್ಥಗಳು ಆಹಾರಕ್ಕೆ ಸಂಬಂಧಪಟ್ಟಂಗೆ ನಮ್ಮ ರೈತರು ಬೆಳಿತಾರ, ನಮ್ಮಲ್ಲಿ ಬೆಳಿತಾರ ಅಂತ ಯೋಚನೆ ಮಾಡಿದಾಗ ಅವಾಗ ಆಟೋಮೆಟಿಕ್ ಆಗಿ ಹೆಲ್ತ್ ಉಪಯೋಗ ಆಗುತ್ತೆ. ಯಾಕೆಂದ್ರೆ ನಮ್ಮ ದೇಹದಲ್ಲಿ ಇರುವಂತಹ ಒಂದು ಮೈಕ್ರೋಫ್ಲೋರಾ ಅಥವಾ ಸೂಕ್ಷ್ಮ ಜೀವಿಗಳು ನಮ್ಮ ಹೊಟ್ಟೆಯಲ್ಲಿ ಏನೇನ್ ಇರ್ತವೆ, ಈ ದೇಶೀಯವಾಗಿ ಬೆಳೆದಿರೋಂತಹ ಪದಾರ್ಥಗಳು ತಿಂದಾಗ ದೇಹ ಅದು ಅಕ್ಸೆಪ್ಟ್ ಮಾಡುತ್ತೆ. ಇಲ್ಲಾಂದ್ರೆ ಅದನ್ನ ವಿದೇಶಿ ಪದಾರ್ಥಗಳ ತರ ಟ್ರೀಟ್ ಮಾಡ್ಬಿಡುತ್ತೆ. ಸೊ ಇದು ಬೇಯ್ತಾ ಇದೆ. 10 ನಿಮಿಷ 12 ನಿಮಿಷದಲ್ಲಿ ಇದು ಬೇಯುತ್ತೆ. ಬೆಂದಿದೆ ಅಲ್ವಾ? ಹೇಗೆ ಗೊತ್ತಾಗುತ್ತೆ ಬೆಂದಿದೆ ಅಂತಂದ್ರೆ? ನೋಡಿದ್ರೆ ಗೊತ್ತಾಗುತ್ತೆ. ಅಕ್ಕಿ ನೋಡಿದ್ರೆ ಗೊತ್ತಾಗುತ್ತೆ. ಮಾಡ್ತಾ ಮಾಡ್ತಾ ಅನುಭವದಲ್ಲಿ ಬರುತ್ತೆ. ಸೊ ಇದಕ್ಕೆ ಈಗ ನಾವು ಬೆಲ್ಲವನ್ನ ಹಾಕೋಣ. ಬೆಲ್ಲ ಒಂದು ಪ್ರಮಾಣ ಬೆಲ್ಲ ತಗೊಳ್ತೀನಿ.
ಅಂದ್ರೆ ಒಂದು ಲೋಟ ಸಾಮೆ ಅಕ್ಕಿಗೆ 1 ಕಪ್ ಅಷ್ಟೇ ಅಳತೆ, ಸೇಮ್ ಅಳತೆ ಹಾಕ್ತೀವಿ. ಒಂದಕ್ಕೆ ಒಂದು ಬೆಲ್ಲ. ಹೌದು, ಒಂದಕ್ಕೊಂದು ಬೆಲ್ಲ. ಅವರ ರುಚಿಗೆ ತಕ್ಕಷ್ಟು ಯೋಚನೆ ಮಾಡ್ಬೋದು. ಅಂದ್ರೆ ಸಕ್ಕರೆ ಪ್ರಮಾಣ ಹಾಕುವಾಗ ಸ್ವಲ್ಪ ನಾವು ಯೋಚನೆ ಮಾಡ್ಬೇಕು, ಬೆಲ್ಲ ಹಾಕುವಾಗ ಸ್ವಲ್ಪ ಕೈ ಬಿಟ್ಟು ಹಾಕ್ಬೋದು ಅಲ್ಲ. ಸಕ್ಕರೆ ಬಗ್ಗೆ ಚಿಂತೆನೆ ಮಾಡಬೇಡಿ. ಸಕ್ಕರೆ ತಗೊಂಡೆ ಎಲ್ಲ ಈಗ ಪ್ರಪಂಚ ಎಲ್ಲ ಕಾಯಿಲೆ ಬೀಳ್ತದೆ, ನಾವು ಯಾಕೆ ಬೀಳ್ಬೇಕು? ಅದ್ಭುತವಾದ ಬೆಲ್ಲ ನಮ್ಮಲ್ಲಿ ಇದೆಯಲ್ಲ. ಹೌದು, ಬೆಲ್ಲದಲ್ಲೇ ತರಾವರಿ ಬೆಲ್ಲ ಇದೆ. ಹೌದು, ನೀವು ತಾಟಿ ಬೆಲ್ಲ, ತೆಂಗಿನ ಬೆಲ್ಲ ಎಲ್ಲಾನು ನಮ್ಮ ದೇಶೀಯ ಆಹಾರಗಳು. ಸೊ ಇದಕ್ಕೆ ಈಗ ಬೆಲ್ಲ ಹಾಕಿದೀವಿ. ಆ ಸಿಹಿನೂ ನೀವು ಒಂದ್ ಸ್ವಲ್ಪ ಅಂದಾಜು ನೋಡ್ಕೊಂಡು ಮಾಡ್ಕೊಳ್ಬೇಕಾಗುತ್ತೆ. ಏಲಕ್ಕಿ ಮತ್ತು ಲವಂಗವನ್ನು ತಗೊಳ್ಳೋಣ. ಫ್ರೆಶ್ ಮಾಡ್ಕೋಬೇಕು ಅಂದ್ರಲ್ಲ. ಹೌದು, ಎಷ್ಟು ಒಂದು ಎರಡು ಏಲಕ್ಕಿ, 2-3 ಏಲಕ್ಕಿ. ಹಾಗೂ ಈ ಏಲಕ್ಕಿನ ಫೈನ್ ಆಗಿ ಕುಟ್ಕೊಳ್ಬೇಕು. ಸರ್, ಈ ಸಾಮೆ ಸಂಪ್ಳಿ ಅನ್ನೋದು ನಮ್ಮ ಸಾಂಪ್ರದಾಯಿಕ ಅಡಿಗೆನ ಅಥವಾ ಎಲ್ಲೆಲ್ಲಿ ಇದನ್ನ ಮಾಡ್ತಾರೆ ಸಾಮಾನ್ಯವಾಗಿ, ರೂಢಿಯಲ್ಲಿದೆ? ಇದು ಉತ್ತರ ಕರ್ನಾಟಕದಲ್ಲಿ ನವಣೆ ಸಂಪ್ಳಿ, ಸಾಮೆ ಸಂಪ್ಳಿ, ಈ ಸಿರಿಧಾನ್ಯಗಳೆಲ್ಲ ಸಂಪ್ಳಿಗಳನ್ನ ಮಾಡ್ತಾರೆ. ಉತ್ತರ ಭಾರತದ, ಉತ್ತರ ಕರ್ನಾಟಕ ಅಂದ್ರೆ ನಮ್ಮ ಈ ಹೈದರಾಬಾದ್ ಕರ್ನಾಟಕ ಪ್ರಾಂತಗಳು ಎಲ್ಲ ಕಡೆನೂ ಇದು ಎಲ್ಲರಿಗೂ ಚಿರಪರಿಚಿತ. ಅಂದ್ರೆ ಇದನ್ನ ಬರೀ ಲವಂಗನೂ ಆಡ್ ಮಾಡೋಣ. ಲವಂಗನ ಒಂದು 3-4 ತುಂಡು ಹಾಕಿದ್ರೆ ಒಳ್ಳೆ ಫ್ಲೇವರ್ ಬರುತ್ತೆ, ಗಮಲಿರುತ್ತೆ. ಅಂದ್ರೆ ಈಗ ಸಾಮಾನ್ಯವಾಗಿ ಇದನ್ನೆಲ್ಲ ಈಗ ಮಾಡ್ತಾ ಇದ್ದಾರೆ, ಹಾಗಾದ್ರೆ ಚಾಲ್ತಿಯಲ್ಲಿದೆ ಇದು? ಖಂಡಿತ ಖಂಡಿತ. ಬರೀ ಸಿರಿಧಾನ್ಯದಲ್ಲಿ ಮಾತ್ರ ಮಾಡ್ತಾರ, ಬೇರೆದ್ರಲ್ಲೆಲ್ಲರೂ ಮಾಡ್ಕೊಂಡು ಕುಡಿತಾರ, ಹೇಗೆ ಇದು? ಈ ಒಂದು ಸಿರಿಧಾನ್ಯಗಳಲ್ಲಿ ಚೆನ್ನಾಗಿರುತ್ತೆ, ಯಾಕೆಂದ್ರೆ ಅಲ್ಲೆಲ್ಲ ಬೆಳೆ ಏನೇನ್ ಬೆಳಿತಾರೆ ಆ ಬೆಳೆಗೆ ತಕ್ಕಂಗೆ ಆಹಾರ ಪದಾರ್ಥಗಳನ್ನು ರೂಢಿಯಲ್ಲಿರುತ್ತೆ. ಸೊ ಇದು ಪುಡಿ ಮಾಡಿದ್ದೇನೆ, ಇದು ಪುಡಿ ಮಾಡಿರೋದು ನೀನು ಆಡ್ ಮಾಡ್ತೀನಿ. ಸೊ ಈಗ ಇದಕ್ಕೆ ಕಾಯಿ ಹಾಲು, ತೆಂಗಿನ ಹಾಲು. ಸರ್, ತೆಂಗಿನ ಹಾಲು ಬದಲು ಬೇರೆ ಹಾಲು, ಆಕಳ ಹಾಲು ಹಾಕೋಬಹುದಾ? ಹೌದು, ದೇಶೀಯ ಆಕಳ ಹಾಲು ಹಾಕೋಬಹುದು, ಚೆನ್ನಾಗಿರುತ್ತೆ. ಅದೇ ಮೇನ್ ಹಾಕ್ಬೇಕು. ಈಗ ನಮ್ಗೆ ಒಳ್ಳೆ ಆಕಳ ಹಾಲು ಸಿಗೋದಿಲ್ಲ, ಆದ್ರಿಂದ ತೆಂಗಿನ ಹಾಲನ್ನ ಉಪಯೋಗಿಸೋದಕ್ಕೆ ಸಜೆಸ್ಟ್ ಮಾಡ್ತೀನಿ. ಹೌದು, ನೀವು ತೆಂಗಿನ ಹಾಲು ಬಗ್ಗೆ ಸಾಕಷ್ಟು ಹೇಳಿದೀರಾ ಬಿಡಿ. ತಾಯಿ ಹಾಲಿಗಿಂತ ನೆಕ್ಸ್ಟ್ ಇಂಪಾರ್ಟೆನ್ಸ್ ಅಲ್ಲಿ ಇರೋದೇ ತೆಂಗಿನ ಹಾಲು ಅಂತ ಹೇಳಿದೀರಾ. ಹೌದು, ಯಥೇಚ್ಛವಾಗಿ ತೆಂಗಿನ ಹಾಲು ಕುಡಿಸಿ, ಮಕ್ಕಳಿಗೂ ಕುಡಿಸಿ. ಪ್ರತಿಯೊಬ್ರು ತಗೊಳ್ಬಹುದು, ಪ್ರತಿಯೊಬ್ರು ತಗೊಳ್ಳೋಂತ ಆಹಾರ. ಹೌದು ನೋಡಿ, ಇದೊಂದ್ ರೀತಿ ನೋಡ್ಲಿಕ್ಕೆ ಪಾಯಸ ತರ ಆಗ್ತದೆ, ಆದ್ರೆ ಇದು ತುಂಬಾ ನೀರಾಗಿರ್ತದೆ. ಇದು ತಣ್ಣಗ್ ಮಾಡಿ ನಾವು ಪಾನಿ ತರ ಕುಡಿಬಹುದು. ಅಂದ್ರೆ ಪಾಯಸ ಅಂದ್ರೆ ನಮಗೆ ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ. ಹೌದು, ಇದು ಸ್ವಲ್ಪ ನೀರು ಬರುತ್ತೆ. ಇದು ರೆಡಿ ಆಗಿದೆ. ಇದು ರೆಡಿ ಆಗಿದೆ. ಇದನ್ನ ಈಗ ಸರ್ವ್ ಬೌಲ್ ಹಾಕೋಣ. ಇಷ್ಟೇ, ಇದು ಸಿಂಪಲ್ ಆಗಿರುವಂತ ಒಂದು ರೆಸಿಪಿ ಅಲ್ಲ? ಆಗಿರೋದು ಎಲ್ರಿಗೂ ಇಷ್ಟ ಆಗುತ್ತೆ. ನೀರಿನ ಅಂಶನೂ ಎಲ್ಲಾ ಸಿರಿಧಾನ್ಯದಲ್ಲೂ ಮಾಡಬಹುದು ಇದನ್ನ. ಹೌದು, ಎಲ್ಲಾ ಸಿರಿಧಾನ್ಯಗಳಲ್ಲೂ. ಸಿರಿಧಾನ್ಯನೇ ತುಂಬಾ ಒಳ್ಳೆ ಫುಡ್, ಅದರಲ್ಲಿ ಬೆಲ್ಲ ಎಲ್ಲ ತೆಂಗಿನ ಹಾಲು ಹಾಕಿದ್ರೆ ಇನ್ನೂ ಬ್ಯೂಟಿಫುಲ್ ಆಗಿರುತ್ತೆ, ಹೆಲ್ದಿ ಆಗಿರುತ್ತೆ, ಶಕ್ತಿಯುತವಾಗಿರುತ್ತೆ. ಸಿರಿಧಾನ್ಯದ ಸಾಮೆ ಅಕ್ಕಿ ಸಂಪ್ಳಿ ಸರಿ ರೆಡಿ ಇದೆ. ತುಂಬಾ ಥ್ಯಾಂಕ್ ಯು ಸರ್. ಸಾಮೆ ಅಕ್ಕಿ ಸಂಪ್ಲಿ ಮಾಡುವ ವಿಧಾನ: ಮೊದಲು ಒಂದು ಪಾತ್ರೆಯಲ್ಲಿ ಸಾಮೆ ಅಕ್ಕಿ ಮತ್ತು ನೀರನ್ನು ಹಾಕಿ ಬೇಯಿಸಬೇಕು. ಬೆಂದ ನಂತರ ಬೆಲ್ಲ, ಕುಟ್ಟಿ ಪುಡಿ ಮಾಡಿದ ಏಲಕ್ಕಿ, ಲವಂಗ ಮತ್ತು ತೆಂಗಿನ ಹಾಲನ್ನ ಬೆರೆಸಿದರೆ ಸಾಮೆ ಸಂಬಳಿ ಸವಿಯಲು ಸಿದ್ಧ.